ಇಲ್ಲೇ ಬಿಡ್ರಿ. ಯಾಕಂದ್ರೆ ಸಿದ್ದರಾಮೇಶ್ವರ ಪ್ರಸಾದ ಅದು ಇನ್ಯಾವುದಿನ ಶಾಬುದಾನ ತಿಂದು ಇದಕ್ಕೆ ಹೆಚ್ಚಿನ ಉತ್ಸಾಹ ಏನು ಮಾಡೋರಿದ್ದೀರಿ ನೀವು. ಇದು ಸಿದ್ದರಾಮೇಶ್ವರ ಪ್ರಸಾದ, ಅತ್ಯಂತ ಪವಿತ್ರ ಪ್ರಸಾದ. ಎಲ್ಲರ ಪ್ರಸಾದನ ತೆಗೆದುಕೊಂಡು ಹೋಗಬೇಕು. ಈಗ ಬಸು ಹೇಳುವಂತೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿದರೆ ಒಳ್ಳೆಯ ಕೆಲಸ ಮಾಡೋದು. ಅವರು 2014ದಾಗ ತೆಕ್ಮರಿಗೆ ಬಂದಿದ್ರು. ಅಪ್ಪೋಳು ಅಲ್ಲೇ ಇದ್ದರು. ಸಿದ್ದೇಶ್ವರ ಅಪ್ಪೋಳು ಏನು ಹೇಳ್ತಾರೆ ಅದು ಕೆಲಸ 100ಕ್ಕೆ 100 ಆಗ್ತದೆ. ಅಂದ್ರೆ ಅಷ್ಟು ಶಕ್ತಿ ಇತ್ತು ಅವರು. ಅದಕ್ಕೆ ಮೊದಲ ಯಾರೇ ನಮಸ್ಕಾರ ಮಾಡಿದ್ರು ಗುರುಗಳ ನಮಸ್ಕಾರ ಅವ್ರು ಮಾಡಿದ ಕೂಡಲೇ ಅಷ್ಟು ಸೌಭಾಗ್ಯವತಿ ಆಗವ ಅಂತ ಅಂತಿದ್ರು. ಅಷ್ಟು ತಾಕತ್ತು ಗುರುಗಳ ಮೇಲೆ ಇರ್ತಿತ್ತು. ಅಂಥ ಪುಣ್ಯ ಪುರುಷರು ಸಿದ್ದೇಶ್ವರ ಅಪ್ಪೋಳು. ನೀವು ಎಲ್ಲರೂ ಹಿಂಗೇ ಹೋಗಬೇಕು, ಇನ್ನೂ ಭಾಳ ಬೆಳಿತೀರಂತ ಹೇಳಿದ್ರು ಅವರು. ಆ ಪ್ರಕಾರ ಹೋಗಿದ್ದಾರೆ. ಇಷ್ಟನ್ನು ಬೆಳೆದಾರೆ ಅವರು. ಅಂದರೆ ಯಾರ ಆಶೀರ್ವಾದ ಅದು? ಸಿದ್ದೇಶ್ವರ ಅಪ್ಪಗಳು. ಯಾರ್ಯಾರು ಗುರುಗಳು ಬೆನ್ನು ಹತ್ತಿದವ ಈ ನೀವೆಲ್ಲ ಗುರುಗಳ ಕೈ ಬಿಡಬೇಕು, ಆ ಪೋಳದೇ ಹಿಡಿಬೇಕು, ಅಲ್ಲೇ ಇರ್ಬೇಕಂತೇಳಿ ಅಂತ ಹೇಳ್ದ. ಅಂದರೆ ಹಿಡಿದು ಭಾಳ ಎತ್ತರಕ್ಕೇನು ಬೆಳೆದ. ಅದರಾಗ ಪ್ರಯತ್ನ ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಈಗ ನೀವು ಪ್ರಯತ್ನ ಮಾಡಿದರೆ ಏನು ಬೇಕಾದ ಆಗ್ಬೋದು, ಆಗೋದಿಲ್ಲ. ಏನು ಚುಟ್ಟ ಸೇತೀನಿ ಅಂದ್ರೆ ಇವತ್ತು ಬಿಡ್ತೀನಿ ಅಂತ ಬಿಟ್ಟರೆ ಬಿಟ್ಟೇ ಬಿಡ್ತೀರಿ. ಇವತ್ತು ನಾವು ಕುಡಿತೀನಿ ಅಂದ್ರೆ ಕುಡಿಯೋದು ಬಿಡ್ತೀನಿ ಅಂದ್ರೆ ಬಿಟ್ಟೇ ಬಿಡ್ತೀರಿ. ಅಲ್ಲ ನಾವು ಮನೆಯೇ ಬಿಟ್ಟೇವೆ ಅಂದ್ರೆ ನಿಮ್ಗೆ ಬರೀ ಒಂದು ಚುಟ್ಟ ಬಿಡೋಕ್ಕಾಗೋದಿಲ್ಲ, ಒಂದು ವ್ಯಸನ ಬಿಡೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಬಿಟ್ಟು ದೊಡ್ಡ ಕನಸುಗಳನ್ನು ಕಾಣಬೇಕು. ನಾವು ಬರೀ ವಿಮಾನ ನೋಡ್ತಿದ್ದೇವೆ. ಸಣ್ಣ ಹುಡುಗರಿದ್ದ ಮ್ಯಾಗ ಹೋಗಿ ಹಂಗೆ ಹೋಗ್ತದೆ ರೀ, ಏನು ಸುದ್ದಿ ಅಂತಿದ್ರು. ಗಾಬರಿಯಾಗಿ ನೋಡ್ತಿದ್ದೆವು. ಅಂದರೆ ಒಂದು ಹೂವಿನ ಸಂಘ ಮಾಡಿದರೆ ಹುಳ ಸ್ವರ್ಗಕ್ಕೆ ಹೋಗ್ತದೆ. ಸುಮ್ಮನೆ ಸಿದ್ದೇಶ್ವರ ಅಪ್ಪಗಳ ಸಮೀಪ ಸೇವಾದಾಗ ಉಳಿದೆವು. ಅಂತರಿಕ್ಷದಾಗ ಸುಮಾರು 10-12 ವರ್ಷ ಹಾರಾಡಿದೆವು ನಾವು. ವಿಮಾನದಾಗ ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದೆವು. ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯದಾಗ ಹೆಲಿಕಾಪ್ಟರ್ದಾಗ ಅಡ್ಡಾಡಿದೆವು. ಅದು ಯಾರ್ದು? ಸಿದ್ದೇಶ್ವರ ಅಪ್ಪಳ ಶಕ್ತಿ ಅಲ್ಲ. ನಮಗೆ ಹೆಲಿಕಾಪ್ಟರ್ದಾಗ ಅಡ್ಡಾಡಕ್ಕೆ ಆಗ್ತಿತ್ತು. ಒಮ್ಮೆ ಹೆಲಿಕಾಪ್ಟರ್ ಬಿಡ್ತು ಅಂದ್ರೆ ಇಲ್ಲಿದಿಂದ ಸೊಲ್ಲಾಪುರಕ್ಕೆ ಹೋಯ್ತು ಅಥವಾ ಸೊಲ್ಲಾಪುರದಿಂದ ಮುಂಬೈಗೆ ಹೋಯ್ತು ಅಂದ್ರೆ 5 ಲಕ್ಷ ರೂಪಾಯಿ ಕೊಡ್ಬೇಕು ಅದಕ್ಕೆ. ಅಂದ್ರೆ ಇಂಥ ಬೆಲೆ ಬಾಳುವ ಇಂಥ ಕಿಮ್ಮತ್ತಿನ ಸಮಯದಾಗ ಅಡ್ಡಾಡಬೇಕಾಗಿತ್ತಂದ್ರೆ ಏನು? ಅದು ಅಪ್ಪಗಳ ಕರುಣೆ. ಅದು ಅವರ ಸಮೀಪ ಯಾರ್ಯಾರು ಹೋಗ್ಯಾರ ಎಷ್ಟು ಏರಬೇಕು ಅಷ್ಟೇ ಥರಲ್ಲಿ ಏರ್ತಾರೆ. ಅಷ್ಟು ತಾಕತ್ತು ಯಾರಿಗೆ ಅಂದ್ರೆ ಅದು ಸಿದ್ದೇಶ್ವರ ಅಪ್ಪಗಳಿಗೆಲ್ಲ. ಅಂಥ ಗುರು ಹಿಂದೆ ಹುಟ್ಟುವುದಿಲ್ಲ, ಇನ್ನು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಿಲ್ಲ. ಎಷ್ಟು ನಿರಾಭಾರಿ ಅಂಥ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರಿಗೆ ಇರಲಿ ಅಂತ ಹೇಳಿ ನಾನು ಮಾತನ್ನು